ಅವ್ರಿಗೆ ನನಗೊಂದು ಪ್ರಶ್ನೆ ಕೇಳಬೇಕು, ನನಗೆ ಅರ್ಥ ಆಗಲ್ಲ ಇವ್ರನ್ನ ಕೇಳಿದ್ರೆ ಏನು ಕೇಳ್ತಿದ್ದಾರೆ ಆ ಮಕ್ಕಳು ಅಂತ. ಅಲ್ಲ, ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ದೌರ್ಜನ್ಯ ನಡೆದಿದೆ, ಅದಕ್ಕೆ ಸರ್ಕಾರ ಏನು ಮಾಡ್ತಿಲ್ಲ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ ಅವರು. ನಾನು ಎದ್ದು ಅಲ್ಲೊಂದು ನಿಂತ್ಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ, ನೀವೇನ್ರಿ ಮಾಡ್ತಿದ್ದೀರಿ ಅಂತ. ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಮಾತುಗಳನ್ನು ಕೇಳಿದ್ವಿ, ಎಲ್ಲ ಬಲ್ಲವರು ನಾವು. ಮೊದಲು ನಿಮಗೊಂದು ಉತ್ತರ ಕೊಟ್ಬಿಡ್ತೀವಿ. ನನ್ನ ಸಮಸ್ಯೆ ಏನಂದ್ರೆ, ನಾನು ಯಾವ ಪಕ್ಷದವನಲ್ಲ. ಜನರ ಜೊತೆ ಇರೋದ್ರಿಂದ ನಾನು ನಿರಂತರ ವಿರೋಧ ಪಕ್ಷ. ಇತ್ತೀಚೆಗೆ ನಾನು ಕೇರಳ ಹೋಗಿದ್ದೇನೆ. ಅಲ್ಲಿ ಯಾವುದೋ ಒಂದು ಫೆಸ್ಟಿವಲ್ ನಡೀತಿತ್ತು. ಅಲ್ಲಿ ಜಾನ್ ಬ್ರಿಟಾಸ್ ಅಂತ ಒಬ್ಬ MP, ಆಳುವ ಪಕ್ಷದ MP, ಅವರು ನನ್ನ ಪ್ರಶ್ನೆ ಮಾಡ್ತಿದ್ರು. ನಾವು ಒಂದು ಸಂವಾದದಲ್ಲಿ ಹೋಗಿದ್ವಿ. ದೂರದಿಂದ ಮಲಯಾಳದಲ್ಲಿ ಒಂದಷ್ಟು ಯುವಕರು ಏನೋ ಕೇಳ್ತಾ ಇದ್ರು. ಅವ್ರಿಗೆ ನನಗೊಂದು ಪ್ರಶ್ನೆ ಕೇಳಬೇಕು, ನನಗೆ ಅರ್ಥ ಆಗಲ್ಲ ಇವ್ರನ್ನ ಕೇಳಿದ್ರೆ ಏನು ಕೇಳ್ತಿದ್ದಾರೆ ಆ ಮಕ್ಕಳು ಅಂತ. ಅಲ್ಲ, ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ದೌರ್ಜನ್ಯ ನಡೆದಿದೆ, ಅದಕ್ಕೆ ಸರ್ಕಾರ ಏನು ಮಾಡ್ತಿಲ್ಲ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ ಅವರು. ನಾನು ಎದ್ದು ಅಲ್ಲೊಂದು ನಿಂತ್ಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ, ನೀವೇನ್ರಿ ಮಾಡ್ತಿದ್ದೀರಿ ಅಂತ. ಅದು ನಿಮ್ಮ ವಿರುದ್ಧ ಅಲ್ಲ, ಯಾಕಂದ್ರೆ ಒಬ್ಬ ಪ್ರಜೆಯಾಗಿ, ಒಬ್ಬ ಕಲಾವಿದನಾಗಿ ನಮ್ಮ ಮನಸ್ಸಾಕ್ಷಿ ಯಾವಾಗಲೂ ನನ್ನ ಆತ್ಮೀಯನು ಆಳುವ ಪಕ್ಷವಾದರೆ ನಾನು ನಿರಂತರ ವಿರೋಧ ಪಕ್ಷವಾಗಿ ಇರಬೇಕು. ಈ ವೇದಿಕೆಯಲ್ಲಿ ನಿಮಗೆ ಹೇಳ್ತಿದ್ದೇನೆ, ನನ್ನ ಅನುಭವದಲ್ಲಿ ರಾಜಕಾರಣದಲ್ಲಿ ವಿರೋಧ ಪಕ್ಷ ಗೆಲ್ಲಲ್ಲ, ಆಳುವ ಪಕ್ಷ ಸೋಲುತ್ತೆ. ಕರ್ನಾಟಕದಲ್ಲಿ ಅವರ ಕಪಟತನದಿಂದ, ಅವರ ಭ್ರಷ್ಟಾಚಾರದಿಂದ BJP ಸೋತಿದೆ, ನೀವು ಗೆದ್ದಿಲ್ಲ. ನಮ್ಮ ಆಶಯ ಏನಂದ್ರೆ, ಆಳ್ವಿಕೆ ನಡೀತಾ ಇದ್ದೀರಿ, ಸೂಕ್ಷ್ಮವಾಗಿರಿ, ಸೋಲ್ಬೇಡಿ ಅಂತ ಹೇಳಿ ಆ ಜಾಗೃತಿಯನ್ನು ಮೂಡಿಸ್ತಾರೆ, ಪ್ರಶ್ನಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.